ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಬಲ ಕಾಣಲಿಕ್ಕೆ ಅವಕಾಶ ಇದೆ. ಗಜಕೇಸರಿ ಯೋಗ, ಅದು ಬುದ್ಧಿಮಾನ್ ಅಂತ ಬುದ್ಧಿವಂತಿಕೆಯಿಂದ ಅನುಕೂಲ ಆಗ್ತಕ್ಕಂತಹ ಸಾಧ್ಯತೆ, ಮತ್ತು ಅಲ್ಲಿ ರಾಜಪ್ರಿಯಕರೋ ಭವೇತ್ ಅಂತ ಹೇಳಿದೆ. ಹೀಗಾಗಿ ನೀವು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ತಾಯಿದ್ರೆ ಅದಕ್ಕೆಲ್ಲ ದೊಡ್ಡವ್ರ ಸಹಕಾರ ಸಿಕ್ಬಿಡುತ್ತೆ. ಮೇಧಾವಿ ಗುಣಸಂಪನ್ನ ಅಂತಲೂ ಹೇಳಿದೆ. ಹೀಗಾಗಿ ಬುದ್ಧಿವಂತಿಕೆಯಿಂದ ಕಾರ್ಯ ಸಾಧನೆ ಮಾಡ್ತೀರಾ ಈ ದಿವಸ. ವ್ಯಾಪಾರಿಗಳಂತೂ ತುಂಬ ಚಾಣಾಕ್ಷತೆಯಿಂದ, ಚತುರತೆ ಅಂತೀವಲ್ಲ, ಆ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ, ಹುಷಾರಾಗಿರಿ, ಆಹಾರ ವ್ಯತ್ಯಾಸ ಮಾಡ್ಕೋಬೇಡಿ. ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ, ಲಾಭದಾಯಕವಾಗಿರುತ್ತದೆ. ಈ ದಿವಸ ನಿಮ್ಮ ಒಡನಾಟ, ಬಂಧುಗಳ ಜೊತೆಗಿನ ಒಡನಾಟ ಇತ್ಯಾದಿ ಸ್ವಲ್ಪ ಮನಸ್ತಾಪಗಳು ಇದ್ದಾವೆ. ಬಂಧುಗಳ ಜೊತೆಗೆ ಈ ಒಂದು ಕಡೆ ಒಟ್ಟಾಗಿರ್ತೀರ, ಅಂತಹ ಸಂದರ್ಭದಲ್ಲಿ ಮನಸ್ತಾಪಗಳು ಏರ್ಪಾಡಾಗ್ತಕ್ಕಂಥದ್ದು, ಅಥವಾ ಪ್ರಯಾಣ ಇರ್ತದೆ, ಒಟ್ಟಿಗೆ ಹೋಗಬೇಕಾಗತ್ತೆ, ಅಂತಹ ಸಂದರ್ಭದಲ್ಲಿ ತೊಡಕು ಉಂಟಾಗ್ತಕ್ಕಂಥದ್ದು, ಈ ರೀತಿ ಇದೆ. ಇನ್ನು ವ್ಯಾಪಾರ ಸ್ಥಳ, ಅದರಲ್ಲೂ ಈ ಇಟ್ಟಿಗೆ, ಕಬ್ಬಿಣ, ಕಲ್ಲು, ಮಣ್ಣು ಇಂತಹ ವ್ಯಾಪಾರ ಏನಿದೆ, ಅಲ್ಲಿ ನಿಮಗೆ ಕಿರಿಕಿರಿ, ವಿಘ್ನಗಳು, ತೊಡಕು, ವಿಳಂಬ ಈ ಥರದ್ದೆಲ್ಲ ಸೂಚಿಸ್ತಾ ಇದೆ. ಒಂದು ಸಲ ನೀವು ಗ್ರಾಮ ದೇವತಾ ದರ್ಶನ ಮಾಡಿ ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ವಾಗ್ಬಲದಿಂದ ಕಾರ್ಯ ಸಾಧನೆ ಚೆನ್ನಾಗಿದೆ, ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಲಾಭವೂ ಇದೆ, ಒಳ್ಳೆಯತನವೂ ಇದೆ. ಇದು ಸ್ವಲ್ಪ ಸೇವಕರ ಸಹಾಯ ಆಗೋದಿಲ್ಲ, ಕೆಲಸ ಹಾಳು ಮಾಡಿದ ಹಾಳು ಅಂತಾರಲ್ಲ, ಆ ರೀತಿಯಲ್ಲಿ ಕೆಲಸಗಳು ಇನ್ನೊಬ್ಬರಿಗೆ ವಹಿಸಿದ್ರೆ ಅದು ಹಾಳಾಗುತ್ತೆ. ಇದಕ್ಕೆ ಆಂಜನೇಯನ ಪ್ರಾರ್ಥನೆಯನ್ನೇ ಮಾಡಿ, ನೀವು ಕೂಡ ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಪ್ರಶಂಸೆಗಳು, ಒಂದು ರೀತಿಯ ಸಮಾಧಾನ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದು ನಿರ್ಮಲತೆ ಅಂತೀವಲ್ಲ, ಅಂಥದ್ದೊಂದು ಸಾಧ್ಯತೆ ಇದೆ. ಆಹಾರ ವ್ಯತ್ಯಾಸ ಆಗಬಹುದು, ಮಾತು ಸ್ವಲ್ಪ ಸಮಾಧಾನವಾಗಿರಬೇಕು, ಕಠಿಣವಾದ ಮಾತಾಡಬೇಡಿ. ಆಹಾರ ವ್ಯತ್ಯಾಸ ಆಗೋದು ಅದು ಈ ದಿವಸ ಅನಾನುಕೂಲ ಇದೆ. ಹೀಗಾಗಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿಕೊಳ್ಳಿ. ಉಳಿದ ಹಾಗೆ ಬಂಧುಗಳ ಸಹಕಾರ, ಮಿತ್ರರ ಒಡನಾಟ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಕೆಲಸ ಕಾರ್ಯಗಳಲ್ಲೂ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ನೋಡಿ, ದೈವ ಸಹಾಯ, ದೇವತಾ ದರ್ಶನ, ಒಳ್ಳೆಯ ಪುಣ್ಯಕ್ಷೇತ್ರಗಳ ದರ್ಶನ, ಒಳ್ಳೆಯ ಸಾಧು ಸಂತರ ಭೇಟಿ, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಧೈರ್ಯ ಸಾಹಸಗಳಿದ್ದಾವೆ ಈ ದಿವಸ. ಸ್ವಲ್ಪ ಆರೋಗ್ಯ, ತಲೆನೋವು, ತಲೆಭಾರ ಈ ರೀತಿಯ ಒಂದು ತೊಡಕು ಇದೆ. ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದ ಶನೈಶ್ಚರ ಕವಚ ಕೇಳಿಸ್ಕೊಳ್ಳೋದು ಒಳ್ಳೆಯದು. ವೃತ್ತಿಯಲ್ಲೆಲ್ಲ ಲಾಭದಾಯಕವಾಗಿದೆ, ಆತಂಕ ಬೇಡ. ಇನ್ನು ಮೀನರಾಶಿಯವರಿಗೆ ದಿವಸ ಆಹಾರ ಸಮೃದ್ಧಿ ಚೆನ್ನಾಗಿರ್ತದೆ, ಜೊತೆಗೆ ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ, ಲಾಭದಾಯಕವಾಗಿದೆ ಈ ದಿವಸ. ಬಂಧು ಮಿತ್ರರ ಒಡನಾಟ, ಸಹಕಾರ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ, ಖರ್ಚು ವಿಪರೀತವಾಗುತ್ತೆ ಈ ದಿವಸ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ದಿವಸ. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಮಹಾಪ್ರಭವೇ ನಮಃ, ಈ ಮಂತ್ರವನ್ನು ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.